ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಟದ ಮೈದಾನ, ಅವರೇನು ಈದ್ಗಾ ಮೈದಾನ ಅಂತ ಕರೀತಾ ಇದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ಗೊಂದಲಗಳೆಲ್ಲ ಆಗಿ ಬೇಲಿ ಹಾಕಿ ಬೇಲಿ ತೆಗೆದು ಅದನ್ನೇ ಮಾನ್ಯ ಎಸ್ ಪಿ ಅವರು ಮತ್ತು ಡಿ ಸಿ ಅವರು, ಮಾನ್ಯ ಮಿಥುನ್ ಕುಮಾರ್ ಅವರು ಮತ್ತು ಗುರುದತ್ತ ಹೆಗಡೆ ಅವರು ಮೈದಾನ ವಿವಾದ ಸುಖಾಂತ್ಯ ಅಂತ ಹೇಳಿದ್ದಾರೆ. ಇಲ್ಲಿ ತುಂಬ ಸ್ಪಷ್ಟವಾಗಿ ಆಗಬೇಕಾದಂಥ ಕೆಲಸ, ಇಲ್ಲೀಗಲ್ ಆಗಿರೋಂಥ ಖಾತೆ ಅದು ಹೇಗೆ ಇಲ್ಲೀಗಲ್ಲು ಅಂತಲೂ ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆಯುಕ್ತರಿಗೆ ಸ್ಪಷ್ಟ ಮಾಡಿದ್ದೇವೆ. ಒಂದು ಆ ಖಾತೆ ಇರೋದು ಎಲ್ಲೋ, ಆ ಜಾಗ ಇರೋದಿಲ್ಲೋ, ಖಾತೆ ಇರೋದಿಲ್ಲೋ, ಆ ಖಾತೆಗೂ ಕೂಡ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ ಅನ್ನೋಂಥ ಮಾತನ್ನು ಆಯುಕ್ತರು ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಎರಡನೇದು, ಗೆಜೆಟ್ ನೋಟಿಫಿಕೇಶನಲ್ಲೂ ಕೂಡ ಅದಕ್ಕೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ದೆ ನಾನು, ಅಡ್ರೆಸ್ಸೇ ಇಲ್ಲ, ಅದಿರೋದು ಇನ್ಯಾವುದೋ ಜಾಗದಲ್ಲಿ. ಹಾಗಾಗಿ ಅದು ಕೂಡ ಜಿಲ್ಲಾಧಿಕಾರಿಗೆ ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದೆ ನಾನು. ಮೂರನೇದು, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮ್ಯಾಪಲ್ಲಿ ಆ ಜಾಗ, ಈಗೇನು ಜಾಗ ಕಾರ್ಪೊರೇಷನ್ ಜಾಗ ಅಂತ ನಾವು ಹೇಳ್ತಿದ್ದೀವಿ, ಅದು ಆಟದ ಮೈದಾನ, ಈ ರೀತಿ ವಿಶೇಷವಾಗಿರೋಂಥ ಇದಕ್ಕೆ ಮಾತ್ರ ಬಳಸಬೇಕು ಸ್ಪಷ್ಟವಾಗಿರೋದನ್ನು ಜಿಲ್ಲಾಧಿಕಾರಿಗಳಿಗೂ ನಾವು ಕೊಟ್ಟಿದ್ದೇವೆ. ಕೊನೆಗೆ ಇದೆಲ್ಲ ಆದ ನಂತರ ನಾವು ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಎಲ್ಲ ರದ್ದು ಮಾಡಬೇಕು, ಕಾರ್ಪೊರೇಷನ್ಗೆ ಅದು ಕೊಡಬೇಕು. ಯಾರು ಈ ರೀತಿ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರು ಬರೆದ್ರೆ, ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಮೈದಾನ ವಕ್ತ್ ಬೋರ್ಡ್ನದ್ದೋ ಅಥವಾ ಮಹಾನಗರ ಪಾಲಿಕೆಯದ್ದೋ ಎಂಬ ವಿವಾದ ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳಿ ಎಂದು ಜಿಲ್ಲಾಡಳಿತ ಎರಡೂ ಕಡೆಯ ಧಾರ್ಮಿಕ ಮುಖಂಡರಿಗೆ ಸಲಹೆ ನೀಡಿದರು. ನೀವು ಡಿ ಸಿ ಆಗಿ ಯಾಕಿರಬೇಕು? ನಿಮ್ಮ ಕೆಲಸ ಏನು? ಕಾರ್ಪೊರೇಷನಲ್ಲಿ ಫೇಕ್ ಡಾಕ್ಯುಮೆಂಟ್ರನ್ನ ಮಾಡಿ ಇಲ್ಲಿಗಲ್ ಅಂತ ಖಾತೆ ಮಾಡಿದ ನಂತರ ಇಲ್ಲಿಗಲ್ ಹೌದು ಅಂತ ನಾವು ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀವಿ. ನಾವು ಅಷ್ಟೇ ಅಲ್ಲ, ನಿಮ್ಮ ಕಮಿಷನರೇ ಕೊಟ್ಟಿದ್ದಾರೆ ಆ ಖಾತೆ ಅದು ಇಲ್ಲಿಗಲ್ ಅಂತ. ಹಿಂಗಿರ್ಬೇಕಾದ್ರೆ ನೀವು ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ನೀವು ಜಿಲ್ಲಾಧಿಕಾರಿಗಳು ಯಾಕೆ ಇರಬೇಕು? ರಾಜರ್ಬೆ ಕೊಟ್ಟು ಮನೆಗೆ ಹೋಗಿ. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಬಂದಿದ್ದೇವೆ. ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡಬೇಕು, ಏನು ಕತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಕೂತು ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ತುಂಬ ಸ್ಪಷ್ಟ, ನಾವು ಈ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ನ್ಯಾಯವಾಗಿ ನ್ಯಾಯಬದ್ಧವಾದ ತೀರ್ಮಾನವನ್ನು ತಗೊಂಡೋದಕ್ಕೆ ದಾಖಲೆಗಳು ಕೊಟ್ಟರೂ ಕೂಡ ಗಮನಿಸದೇನೆ ಅದನ್ನು ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳಿದ್ದೇನೆ ಅಕ್ಷಮ್ಯ ಅಪರಾಧ. ಅದಕ್ಕೋಸ್ಕರ ನಾವು ಇದನ್ನು ಒಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹಾಗೂ ಲೋಕಾಯುಕ್ತರಿಗೆ ದೂರನ್ನು ಕೊಡೋದಕ್ಕೆ ಇದು ಅನಿವಾರ್ಯ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇವೆ. ನಾವು ಹೋಗ್ತೇವೆ. ಇದನ್ನು ಇವತ್ತಿನ ಪತ್ರಿಕಾಗೋಷ್ಠಿ ವಿಶೇಷ ಅಂತಂದರೆ ನಾವು ಇಲ್ಲಿಗೆ ಬಿಡಲ್ಲ, ಇದನ್ನು ಲೋಕಾಯುಕ್ತ ತಗೊಂಡು ಹೋಗ್ತೇವೆ. ಜೊತೆಗೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಹತ್ರನೂ ಕೂಡ ಇದನ್ನು ತಗೊಂಡು ಹೋಗ್ತೇವೆ. ಇಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೇವೆ. ನಾವು ಜನರ ಜಾಗೃತಿ ಅಭಿಯಾನ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ದೊಡ್ಡ ಹೋರಾಟಗಳನ್ನು ಕೂಡ ನಾವು ಮಾಡ್ತೇವೆ. ಪ್ರಮುಖವಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹೋಗಿ ನಾವು ಭೇಟಿ ಮಾಡೋದಿದ್ದೇವೆ ಮತ್ತು ಲೋಕಾಯುಕ್ತರನ್ನು ಕೂಡ ಹೋಗಿ ಭೇಟಿ ಮಾಡಿ ದೂರನ್ನು ಅವ್ರ ಹತ್ರ ನಾವು ಕೊಡೋದಿದ್ದೇವೆ. ಜಿಲ್ಲಾಧಿಕಾರಿಗಳು ಮಾಡಿರೋಂಥ ತಪ್ಪನ್ನು ಅದನ್ನು ಜಿಲ್ಲಾಧಿಕಾರಿಗಳ ಬಗ್ಗೆ ನೀವು ಏನು ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಮಾಡಬೇಕು ಅನ್ನೋಂಥ ಅಂಶವನ್ನು ಲೋಕಾಯುಕ್ತರಿಗೆ ಮತ್ತು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಹತ್ರ ಹೋಗ್ತಾ ಇದ್ದೇವೆ. ಇನ್ನೂ ಬಹಳ ಪ್ರಮುಖ ಎಸ್ ಪಿ ಅವರು ನಾವೇನು ಅವ್ರಿಗೆ ತಿಳಿಸಿದ್ವಿ, ಅಲ್ಲಿ ಯಾರು ರೈಲ್ವೆ ಹಳಿಯನ
ಬಳಸ್ಕೊಂಡು ಅಲ್ಲಿ ಫೆನ್ಸಿಂಗ್ ಹಾಕಿದ್ರು. ರೈಲ್ವೆ ಇಲಾಖೆ ಸೇರಿದ ಕಬ್ಬಿಣದ ರೈಲು ಹಳಿಗಳನ್ನು ಕಾನೂನು ಬಾಹಿರವಾಗಿ ತಂದು ಅವುಗಳನ್ನು ನೆಟ್ಟು ಬೇಲಿಯನ್ನು ಅಡ್ಡಲಾಗಿ ನಿರ್ಮಿಸಿ ಅನುಸೂಚಿತ ಸ್ವತ್ತಿನ ಒಳಗೆ ಸಾರ್ವಜನಿಕ ಪ್ರದೇಶಕ್ಕೆ ತಡೆಯೊಡ್ಡಿ ಅನಧಿಕೃತವಾಗಿ ಬೇಲಿಯನ್ನು ನಿರ್ಮಾಣ ಮಾಡಿರುತ್ತಾರೆ ಅನ್ನೋದೇನು ನಾವು ತಿಳಿಸಿದ್ವಿ. ಅದ್ರ ಬಗ್ಗೆ ಜಿಲ್ಲಾ ರಕ್ಷಣಾಧಿಕಾರಿಗಳು, ನಾನು ಅವ್ರ ಹತ್ರ ಮಾತಾಡಿದೆ. ನೀವು ಯಾಕೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಇರಬೇಕು, ನೀವು ರಾಜೀನಾಮೆ ಕೊಟ್ಟು ಹೋಗೋದು ಸೂಕ್ತ ಅಂತ. ಅವರು ನಾವು ಯಾವುದೂ ನಮಗೆ ಕಂಪ್ಲೇಂಟೇ ಮಾಡಿಲ್ಲ ಸರ್ ಅನ್ನೋಂಥ ಮಾತನ್ನು ಹೇಳಿದರು. ಬಾಂಗ್ಲಾದೇಶದಲ್ಲಿರೋಂಥ ಹಿಂದೂಗಳ ಮೇಲೆ ಇಲ್ಲಿ ಅನ್ನ ತಿಂದು ಅವರಿಗೆ ನಾವು ಸಹಕಾರ ಕೊಟ್ಟಂಥ, ಅವರು ಬಾಂಗ್ಲಾದೇಶ ಆಗಂಥ ಸಂದರ್ಭ ಸಹಕಾರ ಕೊಟ್ಟಂಥ ಭಾರತೀಯರ ಹಿಂದೂಗಳ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿ ಹೊರಗಡೆ ಹಾಕ್ತಾಯಿದ್ರು. ಇದನ್ನು ಖಂಡನೆ ಮಾಡಿ ನಾವು ಸಭೆಯಲ್ಲಿ ಭಾಷಣ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಯಾರೂ ಕಂಪ್ಲೇಂಟ್ ಕೊಡದೇ ಇರೋಂಥ ಸಂದರ್ಭದಲ್ಲಿ ಸೋಮೋಟೋ ಕೇಸ್ ನನ್ನ ಮೇಲೆ ಹೇಗೆ ಹಾಕಿದ್ರಿ ನಾನು ಕೇಳಿದೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ. ಅದರಿಂದ ಅವ್ರಿಗೆ ಉತ್ತರ ಇಲ್ಲ. ಈಗಲೂ ಕೂಡ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಇನ್ನೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಯಾರು ರೈಲ್ವೆ ಇಲಾಖೆಯ ಕಬ್ಬಿಣದ ರೈಲ್ವೆ ಹಳಿಗಳನ್ನು ಬಳಸ್ಕೊಂಡಿದ್ರಿ, ಜೊತೆಗೆ ಅಲ್ಲಿ ಬೇಲಿ ಹಾಕದೆ ಕಾನೂನು ಬಾಹಿರ ಆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನೀವು ಇಮ್ಮಿಡಿಯೇಟ್ ಕ್ರಮ ತಗೋಬೇಕು. ಇಲ್ಲ ಅಂತಂದರೆ ರೈಲ್ವೆ ಡಿಪಾರ್ಟ್ಮೆಂಟಿನ ಮೇಲೆ ನಾವು ಅವ್ರ ಮುಖಾಂತರ ಕಂಪ್ಲೇಂಟ್ ಕೊಡಬೇಕು ಏನು ಅಂತ ಕಾನೂನುಬದ್ಧವಾಗಿ ಯೋಚನೆ ಮಾಡ್ತಾ ಇದ್ವಿ. ಜಿಲ್ಲಾ ರಕ್ಷಣಾಧಿಕಾರಿಗಳು ಈ ಕಡೆನೂ ಕಂಪ್ಲೇಂಟ್ ಕೊಡಬೇಕು. ಇನ್ನೂ ಕೂಡ DC ಅವ್ರಿಗೆ ಒತ್ತಾಯ ಮಾಡ್ತೇನೆ, ಈಗೇನು ಆ ಒಂದು ಜಾಗ ಕಾನೂನುಬದ್ಧವಾಗಿ ಕಾರ್ಪೊರೇಷನ್ಗೆ ಸಲ್ಲಬೇಕು ಅನ್ನೋದನ್ನು ದಾಖಲೆ ಸಮೇತ ಕೊಟ್ಟಿದ್ದೀವಿ. ಆ ದಾಖಲೆ ಪರಿಶೀಲನೆ ಮಾಡಿ ನೀವು ಕಾರ್ಪೊರೇಷನ್ಗೆ ವಾಪಸ್ ಕೊಡೋಂಥ ಪ್ರಯತ್ನ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ನಾವು ಇದನ್ನು ಒತ್ತಾಯ ಮಾಡ್ತೀವಿ. ಇಲ್ಲ ಅಂತಂದರೆ ನಾನು ಹೇಳಿದೆ ಎಲ್ಲೆಲ್ಲೂ ಎಲ್ಲೆಲ್ಲಿ ಹೋಗಬೇಕು ಅಲ್ಲಿ ಹೋಗ್ತೀವಿ ಅಂತ, ಮತ್ತು ದೊಡ್ಡ ಹೋರಾಟವನ್ನು ಕೂಡ ನಾವು ತಗೋಬೇಕಾಗತ್ತೇನೆ ಅಂತ ಎಚ್ಚರಿಕೆಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಕಡೆ, ಮತ್ತೊಂದು ಕಡೆ ರಕ್ಷಣಾಧಿಕಾರಿಗಳು ಒಂದು ಕಡೆ ಹೇಳಕ್ಕೆ ಇಷ್ಟಪಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.